ಹಾಯ್ ಎಲ್ರಿಗೂ ನಮಸ್ತೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪೆಂಗ್ವಿನ್ ಸ್ಟೋರಿ ಎಲ್ಲ ಕಡೆ ವೈರಲ್ ಆಗ್ತಿದೆ. ಆದರೆ ನಿಜವಾಗಿಯೂ ಯಾಕೆ ಆ ಪೆಂಗ್ವಿನ್ ಸುಮಾರು 70 ಕಿಲೋಮೀಟರ್ ದೂರ ಸಾಗಿ ತನ್ನ ಪ್ರಾಣನ ಬಿಟ್ಟಿದೆ? ಕೆಲವು ಸಂಶೋಧಕರು, ವೈಲ್ಡ್ ಲೈಫ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ, ಪೆಂಗ್ವಿನ್ಗಳು ಪರಿಸರದ ಸೂಚನೆಗಳ ಮೇಲೆ ಅವಲಂಬಿತವಾಗಿರ್ತವೆ. ಆ್ಯಂಡ್ ಅದರ ಮೈಂಡ್ ಏನಾದರೂ ಒಂಚೂರು ಡಿಸ್ಟರ್ಬೆನ್ಸ್ ಆಯಿತು ಅಂದರೆ ಅವು ಹೋಗೋ ದಿಕ್ಕಿನ ಪ್ರಜ್ಞೆ ಕಳೆದುಕೊಳ್ತಾವಂತೆ. ಹಾಗೆ ಅನಾರೋಗ್ಯ, ನರವೈಜ್ಞಾನಿಕ ಸಮಸ್ಯೆಗಳಿಂದ ಕೂಡ ಅಲ್ದಾಡ್ತಾವಂತೆ. ಆದರೆ ನಮ್ಮ ಪೂರಿ ಜಗನ್ನಾಥ್ ಅವರು 5 years ಬ್ಯಾಕೆ ತನ್ನ ಪೆಂಗ್ವಿನ್ ಎಂಬ ಪಾಡ್ಕ್ಯಾಸ್ಟಲ್ಲಿ ಹೇಳಿದ್ದಾರೆ. ಸೊ ಪೆಂಗ್ವಿನ್ ಕೂಡ ಲವ್ ಮಾಡುತ್ತೆ, ಪ್ರಪೋಸ್ ಕೂಡ ಮಾಡ್ತವೆ. ಮೇಲ್ ಪೆಂಗ್ವಿನ್ ಫೀಮೇಲ್ ಪೆಂಗ್ವಿನ್ಗೆ ಒಂದು ಬ್ಯೂಟಿಫುಲ್ ಪೆಬಲ್ ಕೊಡುತ್ತಂತೆ. ಇಫ್ ಆ ಪೆಬಲ್ನ ಅದು ಈಸ್ಕೊಂಡ್ರೆ ಲವ್ ಅಕ್ಸೆಪ್ಟ್ ಮಾಡ್ದಂಗೆ. ಒಂದು ಸರಿ ಕಮಿಟ್ ಆದರೆ ಸೊ ಸಾಯೋವರೆಗೂ ಅದರ ಹತ್ರನೇ ಇರುತ್ತಂತೆ. ಸೊ ದೇ ಆರ್ ವೆರಿ ಎಮೋಷ್ನಲ್. ಆ್ಯಂಡ್ ಇಲ್ಲಿವರೆಗೂ ಯಾವ ಮೇಲ್ ಪೆಂಗ್ವಿನ್ ಫೀಮೇಲ್ ಪೆಂಗ್ವಿನ್ನ ಚೀಟ್ ಮಾಡಿಲ್ಲ. ಸೊ ಒಂದು ವೇಳೆ ಫೀಮೇಲ್ ಪೆಂಗ್ವಿನ್ ಚೀಟಿಂಗ್ ಮಾಡಿದರೆ ಮೇಲ್ ಪೆಂಗ್ವಿನ್ ತುಂಬ ಹರ್ಟ್ ಆಗ್ತವೆ. ಸೊ ತನ್ನ ಜಾತಿನ ಸಮುದ್ರದ ತೀರನ ಬಿಟ್ಟು ದೂರ ಅಂದರೆ ಅದಕ್ಕೆ ತಿನ್ನೋಕ್ಕೆ ಫುಡ್ ಕೂಡ ಸಿಗದೇ ಇರೋ ಡ್ರೈ ಲ್ಯಾಂಡ್ಗೆ ಹೋಗಿ ನಿಂತ್ಕೊಂಡು ಸುಸ್ತಾಗಿ ಹಂಗರಲ್ಲಿ ಸೂಸೈಡ್ ಮಾಡ್ಕೊಳ್ತಾವಂತೆ. ಅಂದರೆ ಅಷ್ಟು ಆತ್ಮ ಅಭಿಮಾನದಲ್ಲಿ ಬದುಕ್ತವೆ. ಅವುಗಳಿಗೆ ಬ್ರೇಕಪ್ ಅಂದರೆ ಡೆತ್ತೆ. ಆ್ಯಂಡ್ ನಮ್ಮೆಲ್ಲರೂ ಗೊತ್ತಿರೋ ಹಾಗೆ, ಸಪೋಸ್ ನಮ್ಮ ಲೈಫಲ್ಲಿ ಏನಾದರೂ ಬ್ರೇಕಪ್ಸು ಸಮಥಿಂಗ್ ಏನಾದರೂ ನಡೆದ್ರೆ ಸೊ ವಿ ಹ್ಯಾವ್ ಟು ಮೂವ್ ಆನ್, ನಾವು ಮೂವ್ ಆಗ್ತೀವಿ. ಬಟ್ ಪೆಂಗ್ವಿನ್ಗಳು ಹಂಗಲ್ಲ. ಸೊ ದೇ ಆರ್ ವೆರಿ ಪ್ಯೂರ್ ಲಾಯಲ್ಟಿ. ನಾವೀಗ ವೈಜ್ಞಾನಿಕವಾಗಿ ಪೆಂಗ್ವಿನ್ನ ಪ್ರಿನ್ಸಿಪಲ್ಸ್ ಎಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದಕ್ಕೆ ಐ ಥಿಂಕ್ ಬ್ರೇಕಪ್ ಅನಿಸುತ್ತೆ ಕಾರಣ. ಆ ನೋವಲ್ಲಿ ಒಂದು 70 ಕಿಲೋಮೀಟ್ರ್ ದೂರ ಹೋಗಿ ಸಾಯಬೇಕಂದ್ರೆ ದಿಸ್ ಈಸ್ ದ ರೀಸನ್ ಮೇ ಬಿ.